ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಆಯುಧ ಪೂಜೆ ಮತ್ತು ದಸರಾದ ಶುಭಾಶಯಗಳೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನ ಆರಂಭಿಸ್ತಾ ಇದ್ದೀವಿ. ಇವತ್ತಿನ ಸುದ್ದಿಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ತಂಡದಿಂದ. ಎಸ್ ವೀಕ್ಷಕರೇ, ಇವತ್ತಿನ ಸುದ್ದಿ ಏನೇನಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆಯ ಕುರಿತಾಗಿ ಮತ್ತೆ ಸುದ್ದಿ ಮುನ್ನೆಲೆಗೆ ಬಂದಿದೆ. ಇವತ್ತೋ ನಾಳೆಯೋ ಅಂತಿಮ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಇನ್ನು ಮತ್ತೊಂದೆಡೆ ಕಡೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಮಾತು ಕೇಳಿ ಬರ್ತಾ ಇದೆ. ದಿನಕ್ಕೊಬ್ಬರು ಶಾಸಕರಂತೆ ಮಾತಾಡ್ತಾ ಹೋಗ್ತಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಸರ್ಕಾರದಲ್ಲಿ, ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಇದೆಲ್ಲದರ ನಡುವೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಸಾಕ್ಷಾತ್ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಸ್ರೇಲ್ ನೆಲದಿಂದ ನೀಡ್ತಾ ಇದೆ. ನಮ್ಮ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಮತ್ತಷ್ಟು ವರದಿಯನ್ನು ನಿಮಗೆ ನೀಡೋರಿದ್ದಾರೆ. ಇವೆಲ್ಲವನ್ನ ನೋಡೋದಕ್ಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇಸ್ರೇಲ್ ಹಮಾಸ್ ಮುಂದುವರಿದ ಸಂಘರ್ಷ. ಗಾಜಾ ಪಟ್ಟಿಯಲ್ಲಿ 17ನೇ ದಿನವೂ ರಕ್ತದೋಕುಳಿ. ರಣಭೂಮಿಯಿಂದ ಅಜಿತ್ ಹನುಮಕ್ಕನವರ್ ಗ್ರೌಂಡ್ ರಿಪೋರ್ಟ್. ಗಾಜಾ ಯುದ್ಧ ಸಂತ್ರಸ್ತರಿಗೆ ಭಾರತ ಸಹಾಯ ಹಸ್ತ. 6.5 ಟನ್ ಔಷಧ ಸೇರಿ 32 ಟನ್ ಅಗತ್ಯ ವಸ್ತುಗಳ ರವಾನೆ. ಇತ್ತ ಉತ್ತರ ಗಾಜಾದ ಜನರಿಗೆ ಇಸ್ರೇಲ್ ಖಡಕ್ ವಾರ್ನಿಂಗ್. ರಾಜ್ಯ ಬಿಜೆಪಿಗೆ ಯಾರಾಗ್ತಾರೆ ಸಾರಥಿ? ರಾಜ್ಯಾಧ್ಯಕ್ಷ ಹುದ್ದೆಗೆ ಶೋಭಾ ಕರಂದ್ಲಾಜೆ ಹೆಸರು ಮುನ್ನೆಲೆಗೆ. ರೇಸ್ನಲ್ಲಿದ್ದಾರೆ ಬಿವೈ ವಿಜಯೇಂದ್ರ, ಸಿಟಿ ರವಿ. ರಾಜ್ಯ ಗೆದ್ದ ಕಾಂಗ್ರೆಸ್ನಲ್ಲಿ ಮತ್ತೆ ಸಂಪುಟ ಪುನರ್ರಚನೆ ಸದ್ದು. ದಿನಕ್ಕೊಬ್ಬ ಶಾಸಕ ಸಚಿವರಿಂದ ಸಂಪುಟದ ಬಗ್ಗೆ ಹೇಳಿಕೆ. ಹೊಸ ಬಾಂಬ್ ಹಾಕಿದ ಶಾಸಕ ವಿನಯ್ ಕುಲಕರ್ಣಿ, ಸಿ ಪುಟ್ಟರಂಗಶೆಟ್ಟಿ. ಸಾಂಸ್ಕೃತಿಕ ನಗರಿಯಲ್ಲಿ ಕಳೆಗಟ್ಟಿದ ಆಯುಧ ಪೂಜೆ ಸಂಭ್ರಮ. ಬೆಳಗ್ಗೆಯಿಂದಲೇ ರಾಜ ಪರಂಪರೆ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರ. ನಾಳೆ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಭರ್ಜರಿ ಸಿದ್ಧತೆ. ರಾಜ್ಯ ಬಿಜೆಪಿಗೆ ಸಾರಥಿ ಯಾರು? ಬಹುದಿನದ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾರಿಗೆ ಒಲಿಯುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ? ಇವತ್ತೋ ನಾಳೆಯೋ ಬಹುತೇಕ ಘೋಷಣೆ ಸಾಧ್ಯತೆ. ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋದು ದೊಡ್ಡ ಕುತೂಹಲ. ಮತ್ತೆ ಚರ್ಚೆ ಹುಟ್ಟು ಹಾಕಿದ ಕಮಲ ಸಾರಥಿಯ ಆಯ್ಕೆ ಹೈಕಮಾಂಡ್ನಿಂದ. ಜಾತಿ, ಸಾಮರ್ಥ್ಯ, ಅರ್ಹತೆ, ಸಿದ್ಧಾಂತಗಳ ಅಳತೆ, ಮಾನದಂಡಗಳನ್ನ ಅಳೆದು ತೂಗಿದೆ ಬಿಜೆಪಿ ಹೈಕಮಾಂಡ್. 5-6 ಬಾರಿ ರಾಜ್ಯ ನಾಯಕರ ಬಳಿ ಚರ್ಚಿಸಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸದ್ಯಕ್ಕೆ 3 ಹೆಸರುಗಳು ಮುಂಚೂಣಿಯಲ್ಲಿವೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೆಸರು ಮುನ್ನೆಲೆಗೆ ಬಂದಿದೆ. ಇನ್ನು ಸಿಟಿ ರವಿ, ವಿಜಯೇಂದ್ರ ಹೆಸರು ಕೂಡ ರೇಸ್ನಲ್ಲಿ ಇದೆ. ಎಲ್ಲ ಆಯಾಮಗಳಲ್ಲೂ ಅಳೆದು ತೂಗಿ ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ. ಪ್ರಶಾಂತ್, 3 ಹೆಸರುಗಳು ಮುನ್ನೆಲೆಯಲ್ಲಿವೆ. ಯಾರಾಗ್ತಾರೆ ಅನ್ನೋದು ಸದ್ಯದ ಕುತೂಹಲ. ಭವನ, ಈ ಚರ್ಚೆ ಕಳೆದ 4-4 ತಿಂಗಳಿಂದ ನಡೀತಾನೆ ಇದೆ. ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ, ಯಾರು ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅನ್ನೋದರ ಬಗ್ಗೆ ಇನ್ನೂವರೆಗೂ ಕೂಡ ಒಂದು ರೀತಿಯ ಅಸ್ಪಷ್ಟತೆ ನಿಶ್ಚಿತವಾಗಿದೆ. ಇವತ್ತು ನಾಳೆ ಘೋಷಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು 4-4 ತಿಂಗಳಿಂದ ಬಿ ಜೆ ಪಿಯ ಮೂಲಗಳಿಂದ ಕೇಳ್ತಾನೆ ಇದ್ದೀವಿ. 2-3 ಅಂಶಗಳು ಸ್ಪಷ್ಟವಾಗಿವೆ. ಏನು ಸುದ್ದಿ ನಮ್ಗೆ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಕಳೆದ 2-3 ದಿನದಿಂದ ಹೈಕಮಾಂಡ್ ದಸರಾ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಪಡ್ತಾ ಇದೆ. ನೋಡಿ, ಚುನಾವಣೆ ಸೋತ ನಂತರ ಸಾಕಷ್ಟು ಹೆಸರುಗಳು ಬಂದು ಇಲ್ಲ ಬೊಮ್ಮಾಯಿಯವರನ್ನು ವಿರೋಧ ಪಕ್ಷದ ನಾಯಕರಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು
ಮಾತುಗಳು ಕೇಳಿಬಂದು ಶಾಸಕರಿಂದ. ತದನಂತರ ಹೈಕಮಾಂಡ್, ಅದರಲ್ಲೂ ಅಮಿತ್ ಶಾ ಪಾರ್ಲಿಮೆಂಟ್ ಸೆಷನ್ನ ಸಂದರ್ಭದಲ್ಲಿ ಬೊಮ್ಮಾಯಿಯವ್ರನ್ನ ಕರೆದು ಹೇಳಿದರು ಅಂತಕ್ಕಂಥದ್ದರ ಬಿ ಜೆ ಪಿಯ ಮೂಲಗಳು ಹೇಳ್ತಾ ಇವೆ. ಇಲ್ಲ, ನಿಮ್ಮನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿಯಾಗಿದ್ದರು, ಅವ್ರನ್ನ ವಿರೋಧ ಪಕ್ಷದ ನಾಯಕ ಮಾಡಲಿಲ್ಲ. ವಸುಂಧರಾ ಮುಖ್ಯಮಂತ್ರಿಯಾಗಿದ್ದರು, ವಿರೋಧ ಪಕ್ಷದ ನಾಯಕ ಮಾಡಲಿಲ್ಲ. ರಮಣ್ ಸಿಂಗ್ ಮುಖ್ಯಮಂತ್ರಿಯಾಗಿದ್ದರು, ಸೋತಾಗ ವಿರೋಧ ಪಕ್ಷದ ನಾಯಕ ಮಾಡಲಿಲ್ಲ. ಹೀಗಾಗಿ ಪಾರ್ಟಿಯಲ್ಲಿ ಸೋತ ನಂತರ ಅವರನ್ನೇ ಶಾಸಕಾಂಗ ಪಕ್ಷದ ನಾಯಕ ಮಾಡುವ ಒಂದು ಪದ್ಧತಿ ಇಲ್ಲ. ಹೀಗಾಗಿ ನಿಮ್ಮನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವ್ರಿಗೆ ಸ್ಪಷ್ಟಪಡಿಸಲಾಯಿತು. ಹಾಗಿದ್ದಲ್ಲಿ ಕಾಂಬಿನೇಷನ್ ಏನು? ಅಧ್ಯಕ್ಷರು ಒಕ್ಕಲಿಗರಾದರೆ ಲಿಂಗಾಯತರು ವಿರೋಧ ಪಕ್ಷದ ನಾಯಕ, ಅಧ್ಯಕ್ಷರು ಲಿಂಗಾಯತ ಆದರೆ ವಿರೋಧ ಪಕ್ಷದ ನಾಯಕ ಒಕ್ಕಲಿಗರಾಗಬೇಕು ಅಂತಕ್ಕಂಥದ್ದು. ಬ್ಯಾಕ್ವರ್ಡ್ ಹೆಸರುಗಳನ್ನು ಕೂಡ ಪರಿಶೀಲಿಸ್ತಿದೆ ಅದು. ಈಗ ಸುನೀಲ್ ಕುಮಾರ್ ಹೆಸರು ಬಿಟ್ಟರೆ ಬೇರೆ ಬ್ಯಾಕ್ವರ್ಡ್ ಲೀಡರ್ನ ಹೆಸರುಗಳಲ್ಲಿಲ್ಲ. ಹೀಗಾಗಿ ಮೊದಲನೇ ಹೆಸರು ಬಂತು ಸಿ ಟಿ ರವಿ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತಕ್ಕಂಥ ಚರ್ಚೆ ಚಾಲೂ ಆಯಿತು. ಆದರೆ ಅದಕ್ಕೆ ಯಡಿಯೂರಪ್ಪನವರು ಫೇವರೇಬಲ್ ಇಲ್ಲ ಮತ್ತು ಲಿಂಗಾಯತ ವೋಟರ್ಸ್ ಮೊದಲೇ ಚದರ್ತಾ ಇದ್ದಾರೆ. ಈಗ ಸಿ ಟಿ ರವಿ ಅಧ್ಯಕ್ಷರನ್ನಾಗಿ ಮಾಡಿದರೆ ಲಿಂಗಾಯತ ಮತಗಳು ಇನ್ನಷ್ಟು ಚದುರಿದರೆ ಅಂತಕ್ಕಂಥ ಆತಂಕ ಬಿ ಜೆ ಪಿಗಿದೆ. ಹೀಗಾಗಿ ಸಿ ಟಿ ರವಿ ಹೆಸರು ಹೋಲ್ಡ್ ಆಯಿತು. ನಂತರ ಇಲ್ಲ, ಅಶ್ವಥ್ ನಾರಾಯಣರನ್ನ ಅಧ್ಯಕ್ಷರನ್ನಾಗಿ ಮಾಡೋಣ, ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋಣ ಅಂದಾಗ ಪ್ರಶ್ನೆ ಬಂತು, ಯಡಿಯೂರಪ್ಪನವರ ಬಣದ ಒಬ್ಬರನ್ನು ಅಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕ ಮಾಡದೇ ಇದ್ದರೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಏನು? ಯಾಕಂದರೆ ಈಗಾಗಲೇ ಯಡಿಯೂರಪ್ಪನವರ ಬೆಂಬಲಿಗರು ಕಾಂಗ್ರೆಸ್ ಕದ ತಟ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆ ಬಂತು. ಹೀಗಾಗಿ ಅಶ್ವಥ್ ನಾರಾಯಣರ ಹೆಸರು ಕೂಡ ಹಿಂದೆ ಹೋಯಿತು. ಅಶ್ವಥ್ ನಾರಾಯಣರ ಹೆಸರು ಮತ್ತೊಮ್ಮೆ ಮುಂದೆ ಬಂದಿದ್ದು ಯಾವಾಗ? ಇಲ್ಲ, ಹಾಗಿದ್ರೆ ಯಡಿಯೂರಪ್ಪನವರ ಮಗನಿಗೆ ವಿಜಯೇಂದ್ರರಿಗೆ ಮಾಡೋಣ ಅಂತಕ್ಕಂಥದ್ದು ಅಮಿತ್ ಶಾರ ಮನಸ್ಸಿನಲ್ಲಿತ್ತು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ಯಾಕಂದರೆ ಟು ಚೆಕ್ ಯಡಿಯೂರಪ್ಪ ಅವರ ಬೆಂಬಲಿಗರನ್ನು ಬೇರೆ ಪಕ್ಷಕ್ಕೆ ಗುಳೆ ಹೋಗದಂತೆ ತಡಿಲಿಕ್ಕೆ ವಿಜೇಂದ್ರರನ್ನೇ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ಲಿಂಗಾಯತ ಸೈಡ್ ಸ್ಟ್ರಾಂಗ್ ಆಗತ್ತೆ ಅಂತಕ್ಕಂಥ ಒಂದು ಚರ್ಚೆ ಚಾಲೂ ಆಯಿತು. ಹಾಗಿದ್ರೆ ಯತ್ನಾಳ್ರನ್ನ ಎಲ್ಲಿ ಅಕಾಮಿಡೇಟ್ ಮಾಡ್ತೀರಿ? ಈಗ ನೀವು ವಿಜೇಂದ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ ಯತ್ನಾಳ್ರನ್ನ ಮಾಡೋಕ್ಕಾಗಲ್ಲ. ಆಗ ಡಾಕ್ಟರ್ ಅಶ್ವಥ್ ನಾರಾಯಣರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು. ಯತ್ನಾಳ್ರನ್ನ ಏನು ಮಾಡ್ತೀರಿ? ನಾಳೆ ಯತ್ನಾಳ್ರು ಇಡೀ ರಾಜ್ಯದಾದ್ಯಂತ ಮಾತಾಡ್ತಾ ಹೋಗ್ತಾರೆ, ಪಂಚಮಸಾಲಿ ಪ್ರಶ್ನೆ ಬರುತ್ತೆ, ಇವೆಲ್ಲವೂ ಪ್ರಶ್ನೆಗಳಿವೆ. ಹೀಗಾಗಿ ಇಲ್ಲ, ವಿಜೇಂದ್ರ ಇಸ್ ಟು ಜೂನಿಯರ್ ಅಂತಕ್ಕಂಥ ಒಂದು ಚರ್ಚೆ ಬಂತು. ಮತ್ತು ವಿಜೇಂದ್ರರನ್ನು ಇಲ್ಲಿ ಏನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ಇಷ್ಟು ಬೇಗ ಮಾಡಿದರೆ, ಫಸ್ಟ್ ಟರ್ಮ್ MLN ಮಾಡಿದರೆ ಇಡೀ ದೇಶದಲ್ಲಿ ಇಲ್ಲ ನನ್ನ ಮಕ್ಕಳಿಂದ ಮಾಡಿ ಅಂತಕ್ಕಂಥ ಚರ್ಚೆ ಚಾಲೂ ಆಗುತ್ತೆ. ಆ ಕಾರಣದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆ ಹೆಸರಿಗೆ ಸ್ವಲ್ಪ ರಿಸರ್ವ್, ನಾಟ್ ಬಿಕಾಸ್ ಆಫ್ ವಿಜಯೇಂದ್ರಸ್ ಕೆಪಾಸಿಟಿ ಬಟ್ ಬಿಕಾಸ್ ಆಫ್ ಹಿಸ್ ಸನ್ ಆಫ್ ಯಡಿಯೂರಪ್ಪ ಅನ್ನುವ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ರಿಸರ್ವೇಷನ್ ಇತ್ತು ಅಂತಕ್ಕಂಥ. ನಂತರ ಅರವಿಂದ್ ಲಿಂಬಾವಳಿ ಹೆಸರು ಬಂತು. ಇಂಟ್ರೆಸ್ಟಿಂಗ್ಲಿ ಅರವಿಂದ್ ಲಿಂಬಾವಳಿಯವರನ್ನು ಮಾಡ್ಬೋದಾ ಅಂತಕ್ಕಂಥ ಚರ್ಚೆ ಚಾಲೂ ಆಯಿತು. ಆದರೆ ಅರವಿಂದ್ ಲಿಂಬಾವಳಿ ವಿರುದ್ಧ ಈಗ ಟಿಕೆಟೇ ಕೊಟ್ಟಿಲ್ಲ ಅವರು ವಿಧಾನಸಭೆಯಲ್ಲಿ, ಅವರನ್ನು ಮಾಡಬೇಕಾ ಅಂತಕ್ಕಂಥದ್ದು. ಆದರೆ ಅನೇಕರಿಗೆ ಕೇಂದ್ರದಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್, ವಿನೋದ್ ತಾವ್ಡೆ ಇಂಥವರು ಅರವಿಂದ್ ಲಿಂಬಾವಳಿ ರಾಜ್ಯಾಧ್ಯಕ್ಷರಾದರೆ ಅವರಿಗೆ ಸಂಘಟನೆ ಗೊತ್ತಿದೆ, ABVP ಹಿನ್ನೆಲೆ ಇದೆ, RSS ಗೊತ್ತಿದೆ, ಇಡೀ ರಾಜ್ಯ ಗೊತ್ತಿದೆ. ಆ ಕಾರಣದಿಂದ ಹಿಂದೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ಅವ್ರ ಕೈ ಕೊಡೋಣ, ಇಲ್ಲಿ ಕಾಂಬಿನೇಷನ್ ಮಾಡೋಣ ಅಂತಕ್ಕಂಥ ಒಂದು ಚರ್ಚೆ ಚಾಲೂ ಆಯಿತು. ಯಾಕಂದರೆ ಒಕ್ಕಲಿಗರ ಈಗಾಗಲೇ JDS ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಈಗ ಒಕ್ಕಲಿಗರನ್ನು ಮಾಡೋಕ್ಕಿಂತ ದಲಿತ ಪ್ಲಸ್ ಲಿಂಗಾಯತ್ ಕಾಂಬಿನೇಷನ್ ಮಾಡೋಣ ಅಂತಕ್ಕಂಥ ಚರ್ಚೆ ಚಾಲೂ ಆಯಿತು. ಅದು ಕೂಡ ಎಲ್ಲೋ ಮಟ್ಟಿಗೆ ಫಿಸಲ್ ಔಟ್ ಆಯಿತು. ಈ ಒಂದು ವಾರದಿಂದ ನಾವು ಕೇಳ್ತಾ ಇದ್ದೀವಿ, ಇಲ್ಲ ಶೋಭಾ ಕರಂದ್ಲಾಜೆ ಹೆಸರಿಗೆ ಪ್ರಧಾನಮಂತ್ರಿಗಳ ಸ್ವಲ್ಪ ಮಟ್ಟಿಗೆ ನೋಡಿ, ದಿಸ್ ಆರ್ ಆಲ್ ಸ್ಪೆಕ್ಯುಲೇಷನ್ಸ್, ಐ ವಿಲ್ ಟೆಲ್ ಯು. ಯಾಕಂದರೆ ವೀಕ್ಷಕರಿಗೂ ಗೊತ್ತಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏನು ಚರ್ಚೆ ಮಾಡ್ತಾರೆ ಅದು ಭಾಳ ಗೊತ್ತಾಗೋದು ಕಷ್ಟ, ಮತ್ತು ಯಾವಾಗ ಘೋಷಣೆ ಮಾಡ್ತಾರೆ ಅನ್ನೋದು ಕಷ್ಟ. ಆದರೆ ಕೆಲ ಮೂಲಗಳಿಂದ ನಾವು ಮಾಹಿತಿಗಳನ್ನು ಕಲೆ ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಈಗ ಶೋಭಾ ಕರಂದ್ಲಾಜೆ ಆದರೆ ಯಡಿಯೂರಪ್ಪನವರ ಬಣ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಶಾಂತವಾಗಿರುತ್ತೆ, ಮತ್ತು ಇಲ್ಲಿ ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ಯಡಿಯೂರಪ್ಪನವ್ರು ಕೇಳಿದ್ರೆ ಅವ್ರ ಫಸ್ಟ್ ಚಾಯ್ಸ್ ಇರತಕ್ಕಂಥದ್ದು ವಿಜೇಂದ್ರರಿಗೆ ಅಧ್ಯಕ್ಷ ಪಟ್ಟ ಕಟ್ಟಿ ಅಂತಕ್ಕಂಥ. ಅದೀಗ ಅದು ಸಾಧ್ಯ ಆಗದೇ ಹೋದರೆ ಶೋಭಾ ಕರಂದ್ಲಾಜೆ ಹೆಸರಿಗೆ ಒಪ್ಪಿಗೆ ಸಿಗುತ್ತಾ? ಶೋಭಾ ಕರಂದ್ಲಾಜೆ ದಿಲ್ಲಿ ಮಟ್ಟದಲ್ಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ತಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆಯವ್ರನ್ನ ಭೇಟಿಯಾಗಿ ನನಗೆ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಕೊಟ್ಟರೆ ನಾನು ನಿರ್ವಹಿಸ್ತೀನಿ ಅಂತಕ್ಕಂಥ. ನೋಡಿ, ಚುನಾವಣೆ 4.5 ವರ್ಷ ಇದೆ ಬಾಬು. ಅಂದರೆ ಈಗಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅವರ ನೇತೃತ್ವದಲ್ಲೇ ಚುನಾವಣೆಗಳಿಗೆ ಹೋಗೋಲ್ಲ. ಹೊಸ ಒಬ್ಬ ಅಧ್ಯಕ್ಷ 2027ಕ್ಕೆ ಬರಬೇಕಾಗತ್ತೆ. ಆದರೆ ಇದೊಂದು ರೀತಿಯ ಸಂಘರ್ಷದ ಕಾಲ ಕರ್ನಾಟಕದಲ್ಲಿ BJPಗೆ. ಕಾಂಗ್ರೆಸ್ ಮಜಬೂತಾಗಿದೆ, ಕಾಂಗ್ರೆಸ್ನ ಗ್ಯಾರಂಟಿಗಳಿವೆ,
ಲೋಕಸಭಾ ಚುನಾವಣೆ ಇದೆ, ಇನ್ನೊಂದು ಕಡೆ ದೇವೇಗೌಡರ ಕುಟುಂಬದೊಂದಿಗೆ ದೇವೇಗೌಡರ ಪಕ್ಷದೊಂದಿಗೆ ಒಂದು ಮೈತ್ರಿಯಾಗಿದೆ. ಈ ಸಂದರ್ಭದಲ್ಲಿ ಪಕ್ಷದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವ ಹೆಸರುಗಳನ್ನು BJP ಹೈಕಮಾಂಡ್ ಹುಡುಕಾಡ್ತಾ ಇದೆ. ಸರಿ, ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಹೆಸರ ಮೇಲೆ ನಡೆಯುತ್ತೆ, ಆದರೆ ಇಲ್ಲಿ ಪಕ್ಷ ಕಟ್ಟುವ ಹೊಣೆಗಾರಿಕೆ ರಾಜ್ಯ ಅಧ್ಯಕ್ಷರ ಮೇಲಿದೆ. ಯಾಕಂದರೆ ದಿಸ್ ಇಸ್ ಅ ಫ್ಯಾಕ್ಷನ್ ರಿಡನ್ ಕರ್ನಾಟಕ BJP. ಇಲ್ಲಿ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇಲ್ಲ, ಒಬ್ಬರ ಮೇಲೊಬ್ಬರಿಗೆ ವಿಶ್ವಾಸ ಇಲ್ಲ, ಕೋರ್ ಕಮಿಟಿ ಇಲ್ಲ. ಕರೆಕ್ಟ್. ಇಲ್ಲಿ ಯಡಿಯೂರಪ್ಪನವರ ನಂತರ ಒಂದು ನಾಯಕತ್ವ ಇಲ್ಲ. ಈ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಬೇಕಾದ್ರೆ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಈಗ ವ್ಯಕ್ತಿತ್ವ ಇಲ್ಲದೆ ಇದ್ರೂ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಮಾನಸಿಕತೆ ಆದರೂ ಇರಬೇಕಾಗತ್ತೆ. ಅನೇಕ ಬಾರಿ ಯು ಮೇ ನಾಟ್ ಹ್ಯಾವ್ ದಟ್ ಪರ್ಸ್ನಾಲಿಟಿ, ಬಟ್ ನಿಮ್ಗೆ ಆ ಪರ್ಸ್ನಾಲಿಟಿಯನ್ನು ಇನ್ಕ್ಯಾಲ್ಕೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ. ಹೀಗಾಗಿ ಹೈಕಮಾಂಡ್ ಹುಡುಕ್ತಾ ಇದೆ. ಶೋಭಾ ಕರಂದ್ಲಾಜೆಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಶೋಭಾ ಕರಂದ್ಲಾಜೆಗೂ ಕೂಡ ಸಂಘಟನೆ ಗೊತ್ತು. ಲಿಂಬಾವಳಿ ಮತ್ತು ಶೋಭಾ ಕರಂದ್ಲಾಜೆ ಇಬ್ಬರು ಕೂಡ ಸುದೀರ್ಘ ಅವಧಿಯ ಕಾಲ, ಲಿಂಬಾವಳಿ ಅನಂತಕುಮಾರ್ ಬಣ, ಶೋಭಾ ಯಡಿಯೂರಪ್ಪನವರ ಬಣದಿಂದ ಇದ್ದರೂ ಕೂಡ ಸುದೀರ್ಘ ಕಾಲ ಸಂಘಟನೆ ಕೆಲಸ ಮಾಡಿದವರು. ಆದರೆ ಕ್ವಶನ್ ಮಾರ್ಕ್ ಈಸ್ ಎಲ್ಲರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಇನ್ನೊಂದು ಕಡೆ ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರೆ ಆವಾಗ ಯಡಿಯೂರಪ್ಪನವರ ರಿಯಾಕ್ಷನ್ ಏನಿರುತ್ತೆ, ಇವೆಲ್ಲವೂ ಕೂಡ ನಿಶ್ಚಿತವಾಗಿ ಪ್ರಶ್ನೆಗಳು. ಹೀಗಾಗಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕೂಡ ಅವರ ಇಷ್ಟು ಹೇಳ್ಬೋದು, ಒಂದು ಸರ್ಪ್ರೈಸ್ ಹೆಸರು ಬರುತ್ತೋ. ಈಗ ಅರವಿಂದ್ ಬೆಲ್ಲದ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋ ತೀರ್ಮಾನ ಏನಾದರೂ ಹೈಕಮಾಂಡ್ ತೆಗೆದುಕೊಂಡ್ರೆ ಇಲ್ಲಿ ಏನಾಗುತ್ತೆ, ಆಗ ಯತ್ನಾಳ್ ಏನು ಮಾಡ್ತಾರೆ, ಇವೆಲ್ಲವೂ ಪ್ರಶ್ನೆಗಳಿವೆ. ನಿನ್ನೆ ಈ ಸುದ್ದಿ ಬಂದಾಕ್ಷಣ ನಾನು ಅನೇಕ ಹಿರಿಯ ನಾಯಕರ ಜೊತೆ ಮಾತನಾಡಿದೆ. ಡೆಲ್ಲಿಯಲ್ಲೂ, ಅಂದರೆ ಡೆಲ್ಲಿಯ ಪಾರ್ಟಿ ಆಫೀಸಲ್ಲೂ ಇರತಕ್ಕಂಥ ಅನೇಕ ಹಿರಿಯ ನಾಯಕರ ಜೊತೆ ಮಾತಾಡಿದೆ. ಹೀಗೇ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ಯಾರಿಲ್ಲ. ಆದರೆ ಈ 2-3 ಹೆಸರುಗಳು ನಿಶ್ಚಿತವಾಗಿ ಕನ್ಸಿಡ್ರೇಷನ್ನಲ್ಲಿವೆ. ಸಿ ಟಿ ರವಿ ಆದರೆ ಲಿಂಗಾಯತ್ ಕಾಂಬಿನೇಷನ್ನು ವಿರೋಧ ಪಕ್ಷದ ನಾಯಕಕ್ಕೆ, ಇಲ್ಲಿ ಒಕ್ಕಲಿಗಾದರೆ ಅಲ್ಲಿ ಲಿಂಗಾಯತ್ ಕಾಂಬಿನೇಷನ್, ಯಾರು ವಿರೋಧ ಪಕ್ಷದ ನಾಯಕ. ನನಗನ್ಸುತ್ತೆ ಬೊಮ್ಮಾಯಿ ಅವರ ಮೊನ್ನೆ ಆಪರೇಷನ್ ಕೂಡ ಆಗಿದೆ. ಹೀಗೆ ಬೊಮ್ಮಾಯಿ ಹೆಸರು ವಿರೋಧ ಪಕ್ಷದ ನಾಯಕ ಕನ್ಸಿಡರ್ ಆಗ್ತಕ್ಕಂಥ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಯತ್ನಾಳ್ ಮೇ ಬಿ ದ ಫೈನಲ್ ಚಾಯ್ಸ್. ಆದರೆ ಯಡಿಯೂರಪ್ಪನವ್ರು ಏನಾದರೂ ಪುಷ್ ಮಾಡಿ ವಿಜೇಂದ್ರರನ್ನೇ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ಹೈಕಮಾಂಡ್ ಮಧ್ಯೆ ಒಂದು ಚರ್ಚೆಯೂ ಕೂಡ ಬಂತು, ಇಲ್ಲ ಶಿವಮೊಗ್ಗದ ಸಂಸದ BY ರಾಘವೇಂದ್ರರನ್ನು ಮಾಡಬೇಕಾ ಅಂತಕ್ಕಂಥದ್ದು. ಅದು ಪ್ರಾಯಶಃ ಯಡಿಯೂರಪ್ಪನವರಿಗೆ, ಅಂದರೆ ರಾಘವೇಂದ್ರ ಸಂಸದರಾಗಿದ್ದಾರೆ, ಅವ್ರನ್ನ ಬೇಕಾದ್ರೆ ಕೇಂದ್ರ ಮಂತ್ರಿ ಮಾಡಿ ವಿಜೇಂದ್ರನ ಅಧ್ಯಕ್ಷ ಮಾಡಿ ಅಂತಕ್ಕಂಥ ಒತ್ತಡ ಯಡಿಯೂರಪ್ಪನವ್ರ ಕಡೆಯಿಂದ ಇದೆ. ಹೀಗಾಗಿ ಪ್ರೋಸ್ ಆ್ಯಂಡ್ ಕಾನ್ಸನ್ನು ಹೈಕಮಾಂಡ್ ಗಮನಿಸ್ತಾ ಇದೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ, ಸಂಘಟನೆಯ ಜೀವನದಲ್ಲಿ ಒಂದು ಸಂಕ್ರಮಣ ಕಾಲ ಅಂತ ಬರುತ್ತೆ. ಕವಲುದಾರಿಗಳು ಕಾಣ್ತವೆ, ಹಿಂಗೆ ಹೋಗ್ಬೇಕಾ ಅಂತ. ಪ್ರಾಯಶಃ ಕರ್ನಾಟಕದ BJP ಒಂದು ಕವಲು ದಾರಿಯಲ್ಲಿ ನಿಂತಿದೆ. ಈ ದಾರಿಯಲ್ಲಿ ಹೋದರೆ ಕರೆಕ್ಟಾ, ಆ ದಾರಿಯಲ್ಲಿ ಹೋದರೆ ಕರೆಕ್ಟಾ? ಯಡಿಯೂರಪ್ಪನವರ ಮಗನನ್ನು ಮಾಡಬೇಕಾ, ಅಥವಾ ಯಡಿಯೂರಪ್ಪನವ್ರ ಮಗನನ್ನು ಮಾಡದೆ ಬೇರೆಯವ್ರನ್ನ ಮಾಡಿ ಒಂದಿಷ್ಟು ಅಸಮಾಧಾನಕ್ಕೆ ಕಾರಣ ಆಗಬೇಕಾ? ಲಿಂಗಾಯತ ಮತ ಬ್ಯಾಂಕ್ 100% ಉಳಿಸ್ಕೋಬೇಕಾ, ಅಥವಾ ಬೇರೆ ಮತ ಬ್ಯಾಂಕ್ಗಳಿಗೂ ಕೈ ಹಾಕಬೇಕಾ? ಥಿಂಕಿಂಗ್ ಏನು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಕರ್ನಾಟಕದ BJPಯ ದೃಷ್ಟಿಯಿಂದ ಒಂದು ಥಿಂಕಿಂಗ್ ಹೇಳ್ತೀನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು 2.5 ವರ್ಷದ ನಂತರ ಇರ್ತಾರಾ ಮುಖ್ಯಮಂತ್ರಿಯಾಗಿ ಅಂತಕ್ಕಂಥದ್ರ ಬಗ್ಗೆ ಕ್ವಶನ್ ಮಾರ್ಕ್. ಸೊ ವಾಟ್ ವಿಲ್ ಹ್ಯಾಪನ್ ಟು ಕುರುಬಾ ವೋಟ್ ಬ್ಯಾಂಕ್? 8% ಕುರುಬಾ ವೋಟ್ ಬ್ಯಾಂಕ್ ಸಾಲಿಡ್ಲಿ ಸಿದ್ದರಾಮಯ್ಯನವ್ರ ಜೊತೆಗಿದೆ, 90%. ಈಗ ನಾಳೆ ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕುರುಬರ ವೋಟ್ ಬ್ಯಾಂಕ್ ಏನಾಗುತ್ತೆ? ಅದು BJP ಜೊತೆ ಬರಲಿಕ್ಕೆ ಸಾಧ್ಯ ಆಗತ್ತಾ? BJP ಹತ್ರ ಆ ರೀತಿಯ ನಾಯಕತ್ವ ಇಲ್ಲ. ಆದರೆ ಹೀಗಾಗಿ BJP ಇವತ್ತಿನ ಕವಲುದಾರಿಯ ಸಂದರ್ಭದಲ್ಲಿ 100% ಲಿಂಗಾಯತ್ ವೋಟ್ ಬ್ಯಾಂಕನ್ನು ಉಳಿಸ್ಕೋಬೇಕಾ, ಅಥವಾ ಅದೊಂದು 60-65% ಬಂದು ಬೇರೆ ವೋಟ್ ಬ್ಯಾಂಕ್ಗಳನ್ನು ಜೋಡಿಸ್ಕೊಳ್ಳುವಂಥ ಕಸರತ್ತು ಮಾಡಬೇಕಾ? ಈ ದೃಷ್ಟಿಯಿಂದ ಹೆಸರುಗಳನ್ನು ಹುಡುಕಬೇಕಾಗತ್ತೆ. ಕವಲುದಾರಿಯಲ್ಲಿದ್ದಾರೆ. ಇದಕ್ಕೆ ಉತ್ತರ ಹೆಂಗೆ ಕಂಡುಕೋತಾರೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ, ನೋಡೋಣ. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಪ್ರಶಾಂತ್, ಅದ್ರ ಬಗ್ಗೆನೂ ನಾವು ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ಆದಮೇಲೆ.
ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಪದೇ ಪದೇ ಸಂಪುಟ ಪುನರ್ರಚನೆ ಮಾತು ಕೇಳಿಬರ್ತಾ ಇದೆ. ಆಗಾಗ ಒಬ್ಬೊಬ್ಬ ನಾಯಕರು ಹೊಸ ವರಸೆ ತೆಗಿತಾ ಇರೋದು ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತಾ? ಸಚಿವ ಮುನಿಯಪ್ಪ ಆರಂಭಿಸಿದ ಮಾತು ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ದಿನಕ್ಕೊಬ್ಬ ಶಾಸಕರು ಸಚಿವರು ಸಂಪುಟದ ಪುನರ್ರಚನೆ ಚರ್ಚೆ ನಡೆಸುತ್ತಾರೆ. ಇದು ನಾಯಕತ್ವ ಬದಲಾವಣೆಯ ಬರೀ ಸಂಪುಟ ಪುನರ್ರಚನೆಯ? ಅರ್ಹತೆ ಇದ್ದವರಿಗೆ ಸಚಿವ ಸ್ಥಾನ ಸಿಗಬೇಕಿದೆ. 2.5 ವರ್ಷದ ಬಳಿಕ ಸಂಪುಟ ಬದಲಾವಣೆ ಖಚಿತ ಅಂತ ಶಾಸಕ ವಿನಯ್ ಕುಲಕರ್ಣಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಜೂನ್ಗೆ ಮಂತ್ರಿ ಸ್ಥಾನ ಕೊಡ್ತೀನಯ್ಯ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಅಂತ ಅಂದಿದ್ದಾರೆ. ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದು, ಲೋಕಸಭೆ ಚುನಾವಣೆ ಬಳಿಕ ಸಂಪುಟ ಪುನರ್ರಚನೆ ನಡೆಯುತ್ತಾ ಅಥವಾ 2.5 ವರ್ಷದ ಬಳಿಕ ನಾಯಕತ್ವ ಬದಲಾವಣೆಯಾಗುತ್ತಾ? ವಿನಯ್ ಕುಲಕರ್ಣಿ ಹೇಳಿದ್ದು ಪಕ್ಕಾನ, ಪುಟ್ಟರಂಗ ಶೆಟ್ಟಿ ಹೇಳಿದ್ದು ಏನು? ಕೇಳಿಸ್ಕೊಳ್ಳಿ. ಯಾಕಂದ್ರೆ ಈ ಸಲ ಸಂಖ್ಯೆ ನಮ್ಮ ದೊಡ್ಡ ಸಂಖ್ಯೆ ಇದ್ದಂತ 135 ಮಂದಿ ಶಾಸಕರು ನಾವು, ಪ್ಲಸ್ ನಮ್ಮ ಜೊತೆ ಇನ್ನೂ 4 ಮಂದಿ ಶಾಸಕರು ನಮ್ಮ ಜೊತೆ ಸೇರ್ಯಾರ ಇಂಡಿಪೆಂಡೆಂಟ್ ಅಂತ. ಯಾಕಂದ್ರೆ 137 138 ಜನ ನಾವುದೇವು. ಹಂಗಿದ್ದಂಥ ಟೈಮ್ನಲ್ಲಿ ಯಾಕಂದ್ರೆ ಆದಂಥವ್ರು 32 ಮಂದಿ ಮಾತ್ರ, 33 ಮಂದಿ ಮಾತ್ರ ಅವಕಾಶ ಸಿಕ್ಕೈತಿ. ಅಂದ್ರೆ 2.5 ವರ್ಷ ಆದ್ಮೇಲೆ ಬದಲಾವಣೆ ಆಕೈತೆ ಅಂತೀರಿ ಸರ್ ನೀವು? ಆಗಬೇಕಲ್ಲ, ಆಗಂತೈತಿ. ಯಾಕಂದ್ರೆ ಸಿಗ್ಲಾರ್ದವ್ರಿಗೆ ಮುಂದೆ ಚಾನ್ಸ್ ಸರ್, ಈಗ ಸತೀಶ್ ಜಾರಕಿಹೊಳಿ 20 ಮಂದಿ ತಗೊಂಡು ಅಸಮಾಧಾನ ಡಿಕೆಶಿ ಅವರು ಸಮಾಧಾನ ಯಾರು ಅಸಮಾಧಾನ ಇಲ್ಲ. ನಮ್ಮ ಪಕ್ಷದೊಳಗೆ ಆ ಟೈಪ್ ಅಸಮಾಧಾನ ಅನ್ನೋಂಥದ್ದಿಲ್ಲ. ನಮ್ದೇನಿದ್ರೆ ನೇರವಾಗಿ ಹೋಗಿ ಹೇಳ್ತಲ್ಲ, ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ನಮ್ಮ ಡೆಪ್ಟಿ ಸಿ ಎಂ ಅವ್ರಿಗೆ ಹೇಳ್ತೀವಿ. ಯಾವ ಮಂತ್ರಿಗಳಿದ್ರು ತಾವು ತಪ್ಪು ಮಾಡಿದ್ರು ಕೂಡ ನಾವು ಅಷ್ಟ್ರು ಕುಂತ ಮನೆ ಸರಿಪಡಿಸಿ ಅಂಥವು ಯಾವುದಿದ್ರು ಕೂಡ. ಹಂಗೆ ನಾವು ಹೊರಗೆ ಹೋಗೋದು ಪ್ರಶ್ನೆ ಇಲ್ಲ. ಬಟ್ ಎಲ್ಲರೂ ಅಕಸ್ಮಾತ್ ಅಂತಾವೇನೋ ಡಿಸ್ಟರ್ಬೆನ್ಸ್ ಆದ್ರೆ ನಾವು ಮುಖ್ಯಮಂತ್ರಿಗಳು ಡೈರೆಕ್ಟ್ ಹೋಗಿ ಹೇಳ್ತೀವಿ ನಾವು. ಅಲ್ಲ, ಒಬ್ರು MLA ಅವರು ಸರ್ DK ಶಿವಕುಮಾರ್ ಹಿಂದೆ ನಾವು 60 ಮಂದಿ MLAs ಅದೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನೋಡಿಲ್ಲ, ನಾನು ನೋಡಿಲ್ಲ. ಅಲ್ಲ, ರಾಜ್ಯಾಧ್ಯಕ್ಷರು ನಿನ್ನೆ ಸೂಚನೆ ಕೊಟ್ಟಿದ್ದ ಅದ್ರ ಮಾಹಿತಿ ಇರಬೇಕು. ಅದು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಿಟ್ಟು ವಿಷಯ. ಆವಾಗ ನಾನು ಬೇಡ ಅಂದಾಗ ಅವ್ರು ಹೇಳಿದ್ರು, ನಾನು ಜೂನ್ ಒಳಗೆ ನಿಮಗೆ ಮುಖ್ಯಮಂತ್ರಿ ನಿನಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾದು ನೋಡಿ, ಅಷ್ಟವಾಗ ನನಗೆ ಜೂನ್ಗೆ ನಿನಗೆ ಮಂತ್ರಿ ಸ್ಥಾನ ಕೊಡ್ತೀನಿ, ಸುಮ್ಮನಿರು ತಗೋತೀವಿ. ಸುಮ್ಮನಿರು ಅಂತ ಹೇಳಿದ್ರು, ಅದು ತಗೊಳ್ಳಿ ಅಂತ ಸ್ಪೀಕರ್ ತಗೊಳ್ಳಿದ್ದು. ನಾನು ಉಪಸಭಾಧ್ಯಕ್ಷ ತಗೊಳ್ಳಿದ್ದು ಬೇಡ ಅಂತ. ನನಗೆ ಅವಾಗಲೇ ಮಂತ್ರಿ ಕೊಡೋದು. ಬಟ್ ಈಗ ಹೆಂಗೆ ಸಾಧ್ಯ ಸರ್ ಜೂನ್ನಲ್ಲಿ ಮಾಡ್ತಾರ ರೀಸಫಲ್ ಮಾಡ್ತಾರಂತ? ಬೇರೆ ಬೇರೆ ಇದ್ದಾವಲ್ಲಿ, ಕೆಲವೆಲ್ಲ ಹೋಗ್ತವೆ. ಈಗ ಪಕ್ಷದೊಳಗೆ ಏನಾದರೂ ತೀರ್ಮಾನ ಆಗಿದೆಯಾ ಸರ್ ಇದು? ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಗೊತ್ತು, ಹೈಕಮಾಂಡಿಗೆ ಗೊತ್ತು, ಉಪಮುಖ್ಯಮಂತ್ರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಮುಂದಿನ ವರ್ಷ 2.5 ವರ್ಷ ಪ್ರಶಾಂತ್, ಕಾಂಗ್ರೆಸ್ನಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇದೆಯಾ ಏನಾಗುತ್ತೆ ಅಂತ? ನೋಡಿ, ಲೋಕಸಭಾ ಚುನಾವಣೆಗಳ ಹತ್ರ ಬರ್ತಾ ಇವೆ. ನಿಶ್ಚಿತವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದಾಗ ಲೋಕಸಭಾ ಚುನಾವಣೆಯ ನಂತರ ಸಂಪುಟ ರಚನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾನು ಅದನ್ನು ಮೂಗಿಗೆ ತುಪ್ಪ ಹಚ್ಚೋದಂತ ಹೇಳಲ್ಲ. ಯು ಹ್ಯಾವ್ ಟು ಕೀಪ್ ಯುವರ್ ಫ್ಲಾಕ್ ಟುಗೆದರ್. ಯಾರೇ ಒಬ್ಬ ಮುಖ್ಯಮಂತ್ರಿ ಇರಲಿ, ಯಾರೇ ಉಪಮುಖ್ಯಮಂತ್ರಿ ಇರಲಿ, ಯಾವುದೇ ಪಾರ್ಟಿ ಇರಲಿ, ಪ್ರಾಯಶಃ ಲೋಕಸಭಾ ಚುನಾವಣೆ ಒಂದು ರೀತಿಯ ಲಿಟ್ಮಸ್ ಟೆಸ್ಟ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ, ಗ್ಯಾರಂಟಿಗಳಿಗೆ, DK ಶಿವಕುಮಾರ್ಗೆ, ಉಳಿದ ಮಂತ್ರಿಗಳು ಅಥವಾ ಮಂತ್ರಿ ಆಗದೆ ಶಾಸಕರಾಗಿರ್ತಕ್ಕಂಥವ್ರಿಗೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸೀಟನ್ನು ಹೆಚ್ಚು ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇದೆ, ಅತಿ ಹೆಚ್ಚು ಚರ್ಚೆಗಳು ಕೂಡ. ಹೀಗಾಗಿ ನೀವು ತಂದು ಕೊಡಿ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸ್ವಾಭಾವಿಕವಾಗಿ ಒಂದು ರಾಜಕೀಯ ಪಕ್ಷ ಹೇಳ್ತಾ ಇದೆ. ಮತ್ತು ಇಲ್ಲಿ ಕಳೆದ ಬಾರಿ ಮಂತ್ರಿಯಾಗಿ ಈ ಬಾರಿ ಮಂತ್ರಿ ಆಗದೇ ಇರುವ ಶಾಸಕರ ಸಂಖ್ಯೆ ದೊಡ್ಡದಿದೆ. ಬಸವರಾಜ ರಾಯರೆಡ್ಡಿ, ವಿನಯ್ ಕುಲಕರ್ಣಿ, ಲಕ್ಷ್ಮಣ್ ಸವದಿ ಇದ್ದಾರೆ, ಅಶೋಕ್ ಪಟ್ಟಣ್ ಇದ್ದಾರೆ, ನಂತರ ವಿಜಯಾನಂದ ಕಾಶಪ್ಪನವ್ರು ಇದ್ದಾರೆ. ಈ ಕಡೆ ಬಂದರೆ ನಿಮಗೆ ಪುಟ್ಟರಂಗ ಶೆಟ್ಟಿ ಇದ್ದಾರೆ. ಪುಟ್ಟರಂಗ ಶೆಟ್ಟಿ ಕಾರಣದಿಂದ ಉಪ್ಪಾರರ ಮತಗಳು ಇರೋ ಉಪ್ಪಾರರಲ್ಲಿ ಒಬ್ಬ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿಯವರು. ಹೀಗಾಗಿ ನಿಮ್ಗೆ ಚಾಮರಾಜನಗರ ಮತ್ತು ಮೈಸೂರು ಗೆಲ್ಲಬೇಕಾದ್ರೆ ಲೋಕಸಭೆ ಪುಟ್ಟರಂಗ ಶೆಟ್ಟಿಯವರ ಒಂದು ಪಾತ್ರ ದೊಡ್ಡದಿರುತ್ತೆ. ಹೀಗಾಗಿ ಪುಟ್ಟರಂಗ ಶೆಟ್ಟಿಯವರು ಹೇಳಿದ್ದಾರೆ, ಇಲ್ಲ ಜೂನ್ ನಂತರ ನೋಡ್ತೀವಿ ಅಂತಕ್ಕಂಥ. ನನಗನ್ಸುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ತದೆ ಕಾಂಗ್ರೆಸ್ ಅನ್ನುವುದರ ಮೇಲೆ ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ
ವಿಸ್ತರಣೆಗೆ ಅವಕಾಶನೇ ಇಲ್ಲ. ಯಾವ ಟು ಗೋ ಫಾರ್ ಪುನಾರಚನೆ ಮಾಡಿದರೆ ಯಾರನ್ನು ತೆಗಿಬೇಕು. ಆವಾಗ ನನಗನ್ಸುತ್ತೆ ಆ ಕ್ರೈಟೇರಿಯಾ ಕಾಂಗ್ರೆಸ್ ಬರಬೇಕಾಗತ್ತೆ. ಯಾರ್ಯಾರು ಗೆಲ್ಸಿದ್ರಿ ಅಲ್ಲಿ ನಾವು ಮಾಡ್ತೀವಿ, ಯಾರ್ಯಾರು ಹೀನಾಯವಾಗಿ ಸೋಲಿಸಿದಿರಿ ಅವ್ರನ್ನ ಮಂತ್ರಿ ಸ್ಥಾನದಿಂದ ತೆಗಿತೀವಿ ಅಂತಕ್ಕಂಥ ಒಂದು ನಿಷ್ಕರ್ಷೆಗೆ ಹೈಕಮಾಂಡ್ ಮತ್ತು ನೇತೃತ್ವ ಬರಬೇಕಾಗತ್ತೆ ಅನ್ಸುತ್ತೆ. ಆದರೆ ಸಂಪುಟ ವಿಸ್ತರಣೆ ಇರಲಿ ಅಥವಾ ಪುನಾರಚನೆ ಮಾಡುವಾಗ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಒಟ್ಟಿಗಿದ್ರೆ ಆ ಪುನಾರಚನೆ ಆಗತ್ತೆ. ಲೋಕಸಭಾ ಚುನಾವಣೆಯ ನಂತರ ಬಿರುಕು ಜಾಸ್ತಿ ಆದರೆ ಸಂಪುಟ ಪುನಾರಚನೆ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಅದು ಮತ್ತು ನನಗನ್ಸುತ್ತಿದೆ ಎಲ್ಲವೂ ಡಿಪೆಂಡ್ ಆಗಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಮತ್ತೊಮ್ಮೆ BJPಗೆ ಬಂದರೆ ಈ ಸಂಪುಟ ಪುನಾರಚನೆ ಮಾಡತಕ್ಕಂಥದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಮತ್ತೊಮ್ಮೆ BJP ಗೆದ್ದರೆ ಕಾಂಗ್ರೆಸ್ಗೆ ಪುನಾರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಒಂದು ಭಾಗ. ಎರಡನೇ ಭಾಗ, ಕೇಂದ್ರದಲ್ಲಿ BJP ಸರ್ಕಾರ ಬರಲ್ಲ ಅಂತ ಅಂದ್ಕೊಳ್ಳೋಣ ಹೈಪೋಥೆಟಿಕಲಿ. ಆಗ ಇಲ್ಲೇನಾಗತ್ತೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸೀಟ್ಗಳನ್ನು ಗೆತ್ತು ಅಂತ ಅಂದ್ಕೊಳ್ಳೋಣ. ಮೋಸ್ಟ್ ಫೇವರೇಬಲ್ ಕಂಡೀಷನ್ಸ್ ಫಾರ್ ಸಂಪುಟ ಪುನಾರಚನೆ ಯಾವುದು ಭಾವನಾ? ಕೇಂದ್ರದಲ್ಲಿ BJPಯ ಫಾರ್ಮೇಷನ್ ಇಲ್ಲದೆ ಇರೋದು, ಇಂಡಿಯಾ ಒಕ್ಕೂಟ ಹೇಗಾದರೂ ಮಾಡಿ ಅಧಿಕಾರದ ಹತ್ತಿರ ಬರತಕ್ಕಂಥದ್ದು. ಕರ್ನಾಟಕದಲ್ಲಿ BJPಗಿಂತ ಕಾಂಗ್ರೆಸ್ ಹೆಚ್ಚು ಸೀಟ್ ಗೆದ್ದರೆ ದಟ್ ಕ್ಯಾನ್ ಬಿ ಎ ಫೇವರೇಬಲ್ ಕಂಡೀಷನ್ ಫಾರ್ ಕ್ಯಾಬಿನೆಟ್ ರೀಶಫಲ್. ಒಂದು ವೇಳೆ ಕೇಂದ್ರದಲ್ಲಿ BJP ಪುನರಪಿ ಬಹುಮತದಿಂದ ಅಧಿಕಾರ ಹಿಡಿದು ಕರ್ನಾಟಕದಲ್ಲಿ BJP 17ರಿಂದ 18ಗೆ ಸರ್ವೆಗಳು ತೋರಿಸ್ತಾರೆ ಅಷ್ಟು ಸೀಟ್ಗಳನ್ನು ಪಡೆದ್ರೆ ಮೋಸ್ಟ್ ಅನ್ಫೇವರೇಬಲ್ ಕಂಡೀಷನ್ ಫಾರ್ ಕ್ಯಾಬಿನೆಟ್ ರೀಶಫಲ್. ಆಗ ಏನಾಗ್ಬೋದು? ಪಾಲಿಟಿಕ್ಸ್ ಈಸ್ ಆಲ್ಸೋ ಎಂಡ್ ಆಫ್ ದ ಡೇ ಇಟ್ಸ್ ಅ ಸೈನ್ಸ್ ಅಲ್ವಾ? ಆಗ ಏನಾಗ್ಬೋದು ಅಂತಕ್ಕಂಥದ್ದನ್ನು ನೀವು ಊಹಿಸಿ. ಒಂದು ವೇಳೆ ಕರ್ನಾಟಕದಲ್ಲಿ BJP ಜಾಸ್ತಿ ಸೀಟ್ ಗೆದ್ದು ಕೇಂದ್ರದಲ್ಲಿ ಮತ್ತೊಮ್ಮೆ BJP ಅಧಿಕಾರಕ್ಕೆ ಬಂದರೆ ಇಲ್ಲಿನ ಸಂಪುಟ ಪುನಾರಚನೆ ಆಗೋದು ಕಷ್ಟ. ಸಂಪುಟ ಪುನಾರಚನೆ ಮಾಡಲಿಕ್ಕೆ ಹೋದರೆ ಅದರ 108 ಸಮಸ್ಯೆಗಳು ಉದ್ಭವ ಆಗ್ತವೆ. ಒಂದು ವೇಳೆ ಕೇಂದ್ರದಲ್ಲಿ ಅಧಿಕಾರಕ್ಕೆ BJP ಬರದೆ ಕರ್ನಾಟಕದಲ್ಲಿ 20 ಸೀಟ್ಗಳನ್ನು ಏನು ಕಾಂಗ್ರೆಸ್ ಅದು ಗೆದ್ದರೆ ಐ ಥಿಂಕ್ ಸಂಪುಟ ಪುನಾರಚನೆ ತುಂಬ ಸುಲಭವಾಗುತ್ತೆ. ಒಂದು. ಇನ್ನೊಂದು ಭಾವನಾ, 2.5 ವರ್ಷದ ನಂತರ ಸಿದ್ದರಾಮಯ್ಯನವರು ಹೋಗಿ DK ಶಿವಕುಮಾರ್ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅದಕ್ಕೂ ಕೂಡ ಫೇವರೇಬಲ್ ಕಂಡೀಷನ್ ಇರುತ್ತೆ. ಈಗ ನೀವು ಊಹಿಸ್ಕೊಳ್ಳಿ ಯಾರ್ಯಾರು ಹೇಗೆ ಪ್ಲೇ ಮಾಡ್ಬೋದು ಅಂತ. ಹೇಳಿದಷ್ಟು ಸುಲಭ. ಈಗ ನ್ಯಾಚುರಲಿ ಶಾಸಕರು ಏನು ಹೇಳ್ಬೇಕು? ಈಗ ಪತ್ರಕರ್ತರು ಹೋಗಿ ಪ್ರಶ್ನೆ ಕೇಳ್ತಾರೆ, ಏನು ಹೇಳಬೇಕು ಅವರು? ಯಾವಾಗ ಮಂತ್ರಿ ಆಗ್ತೀರಿ ಸರ್ ಅಂತ ಪ್ರಶ್ನೆ ಕೇಳಿದಾಗ ಅವ್ರು ಏನು ಹೇಳಬೇಕು? ಜೂನ್ವರೆಗೆ ಕಾಯಿರಿ ಅಂತ ಹೇಳಿದ್ದಾರೆ. ಡಿಪೆಂಡ್ಸ್ ಆನ್ ಲೋಕಸಭಾ ಇಲೆಕ್ಷನ್ ರಿಸಲ್ಟ್ಸ್ ಅಂತ ನನಗೆ ಅನ್ಸುತ್ತೆ. ಎಸ್ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಇಸ್ರೇಲ್ ಭೂಮಿ ಕಡೆ ಹೋಗೋಣ. ಅಲ್ಲಿಂದ ಅಜಿತ್ ಹನುಮಕ್ಕನವರ್ ಮತ್ತಷ್ಟು ವರದಿ ನೀಡಿದ್ದಾರೆ, ಅದ್ರ ಬಗ್ಗೆ ನೋಡೋಣ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಇಸ್ರೇಲ್ ರಣಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ 9ನೇ ದಿನ ಯುದ್ಧ ಭೂಮಿಯಿಂದ ಅಜಿತ್ ಲೈವ್ ರಿಪೋರ್ಟ್ ಮಾಡುತ್ತಿದ್ದಾರೆ. ಕಿಬುಟ್ಸ್ ಬಿ ಅರಿಯಲ್ಲಿ ಯುದ್ಧದ ಭೀಕರತೆಯನ್ನ ಅಜಿತ್ ಬಿಚ್ಚಿಟ್ಟಿದ್ದಾರೆ. ಗಾಜಾ ಗಡಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರೋ ಗ್ರಾಮ ಅದು. ಆ ಊರಿನ ಜನಸಂಖ್ಯೆ ಕೇವಲ 1,000 ಮಾತ್ರ ಇತ್ತು 15 ದಿನಗಳ ಹಿಂದೆ. ಶನಿವಾರ ಬೆಳ್ಳಂಬೆಳಗ್ಗೆ ಆ ದಾಳಿ ನಡೆದಿತ್ತು. ಬೆಳಗ್ಗೆ 6:30 ಸುಮಾರಿಗೆ 300 ಭಯೋತ್ಪಾದಕರು ಅಟ್ಯಾಕ್ ಮಾಡ್ತಾರೆ. ಮಚ್ಚು, ಕೊಡಲಿ, ರೈಫಲ್, ಬಾಂಬ್ ತಂದು ಜನರ ಮೇಲೆ ದಾಳಿ ಮಾಡ್ತಾರೆ. 100ಕ್ಕೂ ಹೆಚ್ಚು ಜನರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ದಾರೆ. ಇಡೀ ಊರನ್ನೇ ಸ್ಮಶಾನ ಮಾಡಿದ್ದಾರೆ. ಭಯೋತ್ಪಾದಕರು ಊರಲ್ಲಿರೋ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಊರಲ್ಲಿ ಇನ್ನೂ ಸಹ ಒಂದು ಜೀವಂತ ಗ್ರನೇಡ್ ಇದೆ. ಒಂದೇ ಕುಟುಂಬದ 6 ಜನರನ್ನ ಕೊಚ್ಚಿ ಕೊಂದಿದ್ರು ಉಗ್ರರು. ಮಕ್ಕಳನ್ನು ಬಿಡದೆ ತುಂಡು ತುಂಡಾಗಿ ಕತ್ತರಿಸಿದ್ರು ನರಭಕ್ಷಕರು. ಕಿಬುಟ್ಸ್ ಬಿ ಅರಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ರಿಪೋರ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಗಾಜಾ ಗಡಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಕಿಬುಟ್ಸ್ ಬೇರಿ ಎನ್ನುವಂತಹ ಒಂದು ಊರಿನಲ್ಲಿ ನಾವಿದ್ದೀವಿ. ಈ ಊರಿನ ಜನಸಂಖ್ಯೆ 1,000 ಆಗಿತ್ತು. 15 ದಿನಗಳ ಹಿಂದೆ
ಶನಿವಾರ ಬೆಳಗ್ಗೆ 6:15 ಒಬ್ಬರಲ್ಲ ಇಬ್ಬರಲ್ಲ 300 ಜನ ಭಯೋತ್ಪಾದಕರು ಈ ಊರಿಗೆ ನುಗ್ಗುತ್ತಾರೆ. ನುಗ್ಗಿದ ನಂತರ ಇಲ್ಲಿ ನಡೆದ ಮಾರಣ ಹೋಮವನ್ನ ಶಬ್ದಗಳಲ್ಲಿ ವರ್ಣಿಸೋದು ಕಷ್ಟ. ಪಿಸ್ಟಲ್ಗಳು, ಕಲಾಶ್ನಿಕೋವ್ ರೈಫಲ್ಗಳು, ಆರ್ಪಿಜಿಗಳು, ಹ್ಯಾಂಡ್ ಗ್ರೆನೇಡ್ಗಳು, ಅದರ ಜೊತೆಗೆ ಮಚ್ಚು, ಕೊಡಲಿ, ಕುಡುಗೋಲು ಇಷ್ಟೆಲ್ಲವನ್ನೂ ತೆಗೆದುಕೊಂಡು ಬಂದ ಭಯೋತ್ಪಾದಕರು ಈ ಒಂದು ಊರಿನಲ್ಲಿ 100ಕ್ಕೂ ಹೆಚ್ಚು ಜನರ ಮಾರಣ ಹೋಮವನ್ನು ಮಾಡ್ತಾರೆ. ಇಡೀ ಊರು ಒಂದು ರೀತಿ ಸ್ಮಶಾನದ ರೀತಿಯಲ್ಲಿ ಆಗಿದೆ. ಭಯೋತ್ಪಾದಕ ದಾಳಿ ಹೇಗಿತ್ತು ಅನ್ನೋದಕ್ಕೆ ಉದಾಹರಣೆಯಾಗಿ ನನ್ನ ಹಿಂದೆ ಬಿದ್ದಿರುವ ಮನೆ, ಒಡೆದಿರುವ ಗೋಡೆಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಕೇವಲ ಬಂದೂಕಿನ ದಾಳಿಯಿಂದ ಆಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇನ್ನೂ ಒಂದು ಜೀವಂತ ಗ್ರೆನೇಡ್ ಬಿದ್ದಿದೆ ಅಂತ ಸೈನಿಕರು ಹೇಳ್ತಾ ಇದ್ದಾರೆ. ಮನೆಯಲ್ಲಿದ್ದ ಎಲ್ಲರನ್ನೂ ಕೊಂದ ನಂತರ ಮನೆಗೆ ಬೆಂಕಿ ಇಟ್ಟರು ಭಯೋತ್ಪಾದಕರು. ಗುಂಡಿನ ಶಬ್ದಗಳನ್ನು ನೋಡ್ತಾ ಇದ್ದೀವಿ. ಗುಂಡಿನ ಮಾರ್ಕ್ ಇನ್ನೂ ಹಂಗೆ ಇದೆ. ಇದು ಕೇವಲ ಗುಂಡಿನ ಏಟು ಅಂತ ಅನ್ನಿಸ್ತಾ ಇಲ್ಲ. ಆರ್ಪಿಜಿಗಳನ್ನು ತೆಗೆದುಕೊಂಡು ಬಂದಿದ್ರು ಭಯೋತ್ಪಾದಕರು. ಮತ್ತು ಈ ಮಾರಣ ಹೋಮವನ್ನು ಮತ್ತಷ್ಟು ಬರ್ಬರಗೊಳಿಸುವ ಉದ್ದೇಶದಿಂದ ಮಚ್ಚು, ಕೊಡಲಿಗಳನ್ನು ತಂದಿದ್ರು. ಇಲ್ಲಿ ಮಕ್ಕಳನ್ನ ಕತ್ತರಿಸಿ ಹಾಕಲಾಗಿತ್ತು. ಒಂದೇ ಕುಟುಂಬದ 6 ಜನರನ್ನ ಒಂದೇ ಮನೆಯಲ್ಲಿ ಕತ್ತರಿಸಿ ಹಾಕಲಾಗಿತ್ತು. ಅದನ್ನೆಲ್ಲ ಕಣ್ಣಾರೆ ಕಂಡಂಥವರು ವಿವರಗಳನ್ನು ಹೇಳ್ತಿದ್ರೆ ಕೇಳಿಸಿಕೊಳ್ಳೋದಕ್ಕೂ ಭಯಾನಕ ಅನ್ಸುತ್ತೆ. ಮನೆಗಳ ಮೇಲೆ ಆರ್ಪಿಜಿಯಿಂದ ಅಟ್ಯಾಕ್ ಮಾಡಿದ್ದಾರೆ ಉಗ್ರರು. ಇನ್ನೂ ಸಹ ಆ ಸ್ಥಳದಲ್ಲೇ ಬಿದ್ದಿವೆ ಬುಲೆಟ್ಗಳು. 100ಕ್ಕೂ ಹೆಚ್ಚು ಹತ್ಯೆಯಾಗಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಇನ್ನು NGO ರೀತಿ ಕೆಲಸ ಮಾಡ್ತಾ ಇದ್ದ ದಂಪತಿಗಳನ್ನೂ ಕೂಡ ಉಗ್ರರು ಹತ್ಯೆಗೈದಿದ್ದಾರೆ. ಮನೆಗಳ ಮೇಲೆ ಆರ್ಪಿಜಿಯಿಂದ ಅಟ್ಯಾಕ್ ಮಾಡ್ತಾರೆ. ಕೈಯಲ್ಲಿ ಕೊಡಲಿಗಳನ್ನ ಹಿಡ್ಕೊಂಡು, ಗ್ರನೇಡ್ಗಳನ್ನ ಹಿಡ್ಕೊಂಡು 300 ಉಗ್ರರು ಏಕಾಏಕಿ 1000 ಜನಸಂಖ್ಯೆ ಇರೋ ಆ ಗ್ರಾಮಕ್ಕೆ ನುಗ್ಗುತ್ತಾರೆ. ಹಲವರು ನಾಪತ್ತೆಯಾಗಿದ್ದಾರೆ. 100ಕ್ಕೂ ಹೆಚ್ಚು ಜನರನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಆರ್ಪಿಜಿ ಅಟ್ಯಾಕ್ ಇದು ಡೆಫಿನೆಟ್ಲಿ ಇಷ್ಟು ದಪ್ಪನಾದ ಗೋಡೆ ಹೋಲಾಗಿದೆ ಅಂದರೆ ಇದು ಗುಂಡಿನಿಂದ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಶೋಲ್ಡರ್ ಮೇಲೆ ಇಟ್ಟುಕೊಂಡು ಸಿಡಿಸುವಂತಹ ಗ್ರೆನೇಡ್ ಏನಿರುತ್ತೆ, ಆ ಗ್ರೆನೇಡ್ ಆರ್ಪಿಜಿಯಿಂದ ಈ ಅಟ್ಯಾಕ್ ಆಗಿದೆ. ಇನ್ನೂ ತನಕ ಅವತ್ತಿನ ಘಟನೆಗೆ ಸಾಕ್ಷಿಯಾಗಿ ಬಿದ್ದಿರುವ ಬುಲೆಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತುಂಬ ರಾಶಿಗಟ್ಟಲೆ ಬುಲೆಟ್ಗಳಿದ್ದಾವೆ. ಈ ಒಂದು ಊರಿನಲ್ಲಿ 100ಕ್ಕಿಂತ ಹೆಚ್ಚು ಕೊಲೆಯಾಗಿದೆ. ಇನ್ನೂ ಕೆಲವು ಜನ ಪತ್ತೆಯಾಗಿಲ್ಲ. ಅವರನ್ನು ಹಮಾಸ್ ತೆಗೆದುಕೊಂಡು ಹೋಗಿದೆಯಾ, ಅವರು ಜೀವಂತ ಇದ್ದಾರಾ, ಸತ್ತಿದ್ದಾರಾ ಗೊತ್ತಿಲ್ಲ. ಇದೇ ಊರಿನಲ್ಲಿ ಒಬ್ಬ ಮಹಿಳೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಶಾಂತಿ ಸ್ಥಾಪನೆಗೆ ಪ್ರಯತ್ನಿಸ್ತಾ ಇದ್ರು. ವಾರಕ್ಕೊಂದು ಸಲ ಗಾಜಾ ಗಡಿಗೆ ಹೋಗಿ ಅಲ್ಲಿನ ಅನಾರೋಗ್ಯ ಪೀಡಿತರನ್ನು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡೋದು, ಅವರಿಗೆ ಬೇಕಾದ ಮೆಡಿಸಿನ್ ಕೊಡುವಂತ ಒಂದು NGO ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಗಂಡ ಹೆಂಡತಿ ಇಬ್ಬರನ್ನೂ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವ್ರನ್ನ ಗಾಜಾ ಗಡಿಗೆ ತೆಗೆದುಕೊಂಡು ಹೋಗಿಲ್ಲ. ದಾರಿಯಲ್ಲೇ ಕತ್ತರಿಸಿ ಕೊಂದು ಅಲ್ಲೇ ಎಸೆದು ಹಮಾಸ್ ಉಗ್ರರು ಒಳಗೆ ಹೋಗಿದ್ದಾರೆ. ಕೇವಲ 2 ಕಿಲೋಮೀಟರ್ ಇಲ್ಲಿಂದ ಗಾಜಾ ಬಾರ್ಡರ್. ಇನ್ನು ತನಕ ಬುಲೆಟ್ಗಳನ್ನು ನೋಡ್ತಾ ಇದ್ದೀವಿ. ಇಸ್ರೇಲ್ ರಣಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇಸ್ರೇಲ್ ಹಮಾಸ್ ಯುದ್ಧದ ಭೀಕರತೆಯನ್ನ ಇಸ್ರೇಲ್ ಸೈನಿಕರು ಬಿಚ್ಚಿಟ್ಟಿದ್ದಾರೆ. ಯುದ್ಧದ ಭೀಕರತೆಯನ್ನ ಎಳೆಯಾಗಿ ಇಸ್ರೇಲ್ ಯೋಧರು ಹೇಳಿದ್ದಾರೆ.
Major, even we Indians have seen 26/11, but coming to this place, it looks like 100 times more gory than what we have seen and what we have gone through. This is something that is, I think, on some level a first for humanity. This is a crime against all of humanity. To do something like this is to treat human beings like they are animals, to slaughter them like you slaughter an animal. Worse, you slaughter an animal to eat them. You don't cut them to pieces and the child in front of the mother. Even if it's a chicken, you wouldn't do it. This is the worst, and we still are trying to understand how bad this is. What is one scene which you can never forget whole of your life? It's the scene of a woman, her name is Hadar, and her husband. They had tried to have children for a long time. They live in these kibbutzim here, and they finally had twins. They were very, very happy, 10-month-old twins. And the fighting began on October 7th in the morning, and they got closer and closer to their home. And they have twins too, and they look out the window and they see terrorists, and they get texts, there are terrorists killing everybody. And the woman, Hadar, and her husband look at each other, and they make a decision to fight to the death. They take the twins and they put them in a drawer in the bedroom, a drawer in the cupboard. They put them in a drawer to hide them amongst the laundry. And they put them and they closed the drawer. And they fought to the death. And they were both slaughtered. And those two babies survived. And they will grow up to hear that their parents were heroes so they could live. That for me is the most powerful story because it shows the death, but it shows the will. We will continue. The next generation here will continue. We will fight and win Hamas so that there will be another generation here in Israel. You think this war will never end? I hope to God it ends. We are going to do everything in our human power that it ends. I hope God will do his part that it ends. Photos and visuals coming from the other side of border also disturbing women and children, attacks on hospitals. Is Israel doing enough to control collateral damages? I think we are doing everything we can do and more. I think we are putting ourselves in a place that it's very difficult to win the war because we are doing so much for the civilians and Hamas is doing the opposite. We operate to move the civilians out of the way. We notify them, we create corridors, we move them, and we know terrorists hide and move with them. And we are willing to pay that price. Hamas keeps them there, as many as they can. They can't keep all of them. About a few 100,000 managed, but many of them, Hamas keeps them there. Because for them, what is life? Just something to hide behind. When do you think this will end, this particular war, I'm asking? Are you thinking of a ground invasion or something? I believe that we are going to do everything that it takes. Okay. And it will take time. This is not quick. This is not surgical. They are hiding underneath people, civilians, in tunnels, under schools, under hospitals, shooting at us from hospitals. It will take a long time, but we will because we have no choice. We Indians have read stories about your intelligence, your security systems, how strong is your army. How could you fail like this? Even we were shocked. How can, a bunch of people enter Israel like this and slaughter people? We were shocked. What do you think has gone wrong? We were also shocked. And the price was all of these people who were found dead. And we will do the most heartbreaking analysis of how this happened and learn so it never happens again. And other people in the world will also learn from us because we will share with them how this happened. This is really, we still have incredibly strong intelligence and incredibly strong army, but here we were caught by surprise and we will get to the bottom of it. Thank you so much. ಈ ಯುದ್ಧ ಭೀಕರತೆಯ ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಅಜಿತ್ ಹನುಮಕ್ಕನವರ್ ರಿಪೋರ್ಟ್ ಮಾಡ್ತಿದ್ದಾರೆ. ಇಸ್ರೇಲ್ನ ಕಿಬುಟ್ಸ್ ಬಿಯಾರಿಯಲ್ಲಿ ಉಗ್ರರಿಂದ ಮಾರಣ ಹೋಮ ನಡೆದಿದೆ. ರೆಸ್ಕ್ಯೂ ಆಪರೇಷನ್ಗೆ ಬಂದ ಸಿಬ್ಬಂದಿ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಮಾತಾಡಿದ್ದಾರೆ. ಕಿಬುಟ್ಸ್ ಬಿಯರಿಯಲ್ಲಿ
ಮೊಟ್ಟ ಮೊದಲಿಗೆ ಮಾರಣ ಹೋಮಕ್ಕೆ ಸಾಕ್ಷಿಯಾದಂಥವರು, ರೆಸ್ಕ್ಯೂ ಆಪರೇಷನ್ಗೆ ಬಂದಂಥವರು, ಅವರ ಪೈಕಿ ಒಬ್ಬರಿದ್ದಾರೆ. ಯು ಗುಡ್ ನೇಮ್ ಸರ್? Yossi Landau. Since how long you have been, in this rescue and other things? Where all you have done? 33 years. 33 years. All over the world. Okay. I was in India when it was the big attack in 3611? yes, in Mumbai. Yes, I took out 7 bodies over there, and we were fighting. We were attacked. I was in Turkey. I was 9/11 in the Twin Towers, New York. I was all over natural disasters, tsunami, Haiti. We saw everything. What is the worst thing you have ever seen in your life so far? The last 2 weeks. Okay. The last 2 weeks. This is the worst thing that I ever saw. The worst. The worst brutality and bodies that was unrecognized, and burned alive bodies, children, babies, pregnant women that were butchered open, everything. Mother and a baby hugging themselves, burned alive. And only with a CT, where a CAT scan, you can see that was 2 bodies. So that's the worst that we saw. Israel has seen around 8 wars so far. What is the difference between this and those wars? Wars was between army, between soldiers, not civilians. Now they came on civilians. Because out of the 1,400, is over 1,000 is civilians. People coming to a festival, coming to sing, and they just got shot in the back or burnt alive while they're running into a shelter or hiding themselves in a garbage can, and they're being burned alive. For civilians, that's the worst. Hamas attack on these villages and Israel's attack on Gaza. Both the cases, innocent people are being killed. What is the difference? We try to kill only the Hamas people, that they tried to kill us, and they killed us. So we have to kill them. If they're the part of Gaza, if they're the head of Gaza, if they are the boss, they'll have to take responsibility. And we take all the children, we don't want them. We don't want them to get hit. We have nothing against Gaza. They're coming into work. We gave them a living. And by the way, there was people that were working over here and getting food from this place for 20 years that they came in and they took hostages. Those people, they gave them food for 20 years and they gave them medicines and they gave them everything, money, and they took them hostages. They gave in all the information and they marked who has to die and who has to live. So this is not animals, because animals will never kill only if they're hungry or they're being attacked. I will not call them people. These terrorists were not hungry. Those terrorists were not attacked because nobody attacked them. They just came in and killed us. Looking at this site, we don't think there's only shooting on that day, only firing on that day. Looking at this place, they burned down the places. If they couldn't get into the shelter or something, they would burn it. Yes, they grenades, and they were doing everything to make sure that these people are not getting out alive. Anybody from this place taken hostage? Yes, sure, a lot of people. Thank you so much. ಯುದ್ಧದ ಭೀಕರತೆ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಚಿಕ್ಕ ಬ್ರೇಕ್ ಆದ್ಮೇಲೆ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಇಸ್ರೇಲ್ ರಣಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಕಿಬುತ್ಸ್ ಬಿ ಅರಿ ಅಲ್ಲಿ ನೀವು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನಾವು ಕೇವಲ ಕೇಳಿಸ್ಕೊಡ್ತಾ ಇದ್ವಿ ಹಿಂಗಾಗಿದೆ ಅಂತ.
ಆ ಇಡೀ ಗ್ರಾಮವನ್ನ ಯಾವ ರೀತಿ ಧ್ವಂಸ ಮಾಡಿ ಹೋಗಿದ್ದಾರೆ ಅನ್ನೋದನ್ನ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಅಲ್ಲಿನ ಭೀಕರತೆಯನ್ನ ಬಿಚ್ಚಿಡ್ತಾ ಇದ್ರು ಯೋಧರು. ಪ್ರಶಾಂತ್, ಒಂದು ಕ್ಷಣ ಬೆಚ್ಚ ಬೀಳೋಂಗಾಗತ್ತೆ ಅಲ್ಲಿನ ಒಂದೊಂದು ಕಥೆಗಳನ್ನ ಕೇಳ್ತಾ ಹೋದ್ರೆ. ಮಗುವನ್ನ ತಾಯಿ ಹಿಡ್ಕೊಂಡಿರ್ತಾಳೆ, ಹಾಗೆ ಬೆಂಕಿ ಹಚ್ಬಿಟ್ಟಿರ್ತಾರೆ, ಆ ದೇಹಗಳು ಹಾಗೇ ಇರುತ್ತವೆ. ಇನ್ನೊಂದು ಕಡೆ ತಂದೆ ತಾಯಿಯ ಎದುರಿಗೆ ಮಕ್ಕಳ ಕತ್ತರಿಸಲಾಗುತ್ತೆ, ಮಕ್ಕಳ ಎದುರಿಗೆ ತಂದೆ ತಾಯಿಯ ಕತ್ತರಿಸಲಾಗಿದೆ. 100ಕ್ಕೂ ಹೆಚ್ಚು ಜನರನ್ನ ಅತೀ ಭೀಕರವಾಗಿ ಕೊಂದಿದ್ದಾರೆ. ಆ ವಿಜುವಲ್ಸ್ ಬೆಚ್ಚಿ ಬೀಳಿಸುತ್ತೆ. ಪ್ಯಾಲೆಸ್ತೈನ್ ಪರ ಧ್ವನಿ ಎತ್ತಾ ಇರೋ ಹಲವರು ಈ ದೃಶ್ಯಗಳನ್ನು ನೋಡಬೇಕು, ಈ ನಿಜಾನ್ ತಿಳ್ಕೋಬೇಕು. ಅವರು ಪ್ಯಾಲೆಸ್ತೈನಲ್ಲಿ ಏನಾಗ್ತಾ ಇದೆಯೋ ಡೆಫಿನೆಟ್ಲಿ ಅದ್ರ ಬಗ್ಗೆ ಅನುಕಂಪ ಇದೆ, ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ, ಎರಡೂ ಕಡೆಯ ಜನ ಅನುಭವಿಸ್ತಾ ಇದ್ದಾರೆ. ಆದರೆ ಹಮಾಸ್ ಉಗ್ರರ ಭೀಕರತೆ ಇದೆಯಲ್ಲ, ಆ ರಾಕ್ಷಸತನ ಇದೆಯಲ್ಲ. ನೋಡಿ, ಯಾವುದೇ ನಾಗರಿಕ ಸಮಾಜದಲ್ಲಿ ಈ ರೀತಿಯ ಬರ್ಬರತೆಗೆ ಅವಕಾಶ ಇರಬಾರ್ದು. ಇಲ್ಲ ಅಂತ ನಾನು ಹೇಳಲ್ಲ, ಇರಬಾರ್ದು. ಬರ್ಬರತೆಗೆ ಪ್ರತಿಯಾಗಿ ಉತ್ತರವನ್ನು ಕೊಡದೆ ಹೋದರೆ ನಾಗರಿಕ ಸಮಾಜ ಒಂದು ಸಿವಿಲೈಸ್ಡ್ ಸೊಸೈಟಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಈಗ ನೋಡಿ, ಕಿಬೂಜ್ನ ಇಸ್ರೇಲ್ನಲ್ಲಿ ಸುಮಾರು 270 ಕಿಬೂಜ್ಗಳಿವೆ. ಕಿಬೂಸ್ ಇಸ್ ಬೇಸಿಕಲಿ ಯಹೂದಿಗಳು ಯಾರ್ಯಾರು ಮಾರ್ಕ್ಸಿಸ್ಟ್ ಅಂದರೆ ಸೋಷಿಯಲಿಸಮ್ನ ಒಪ್ಕೊಂಡಿದಾರಲ್ಲ, ಅವರು ಈ ನಿಮ್ಮ ಕಮ್ಯುನಿಸ್ಟ್ರಲ್ಲಿ ಒಂದು ಕಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ. ಅದೇ ರೀತಿ ಕಿಬೂಸ್ ಅಂತಂದರೆ ಜಾಯಿಂಟ್ ಫಾರ್ಮಿಂಗ್ ನಡೆಸ್ತಾರೆ, ಅದರದ್ದು ಆದಾಯವನ್ನು ಜೊತೆಯಾಗಿ ಹಂಚ್ಕೊಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಫಾರ್ಮಿಂಗ್ ಸೊಸೈಟಿ ಮೇಲೆ, ಅಂದರೆ ರೈತಾಪಿ ವರ್ಗ ಅಂತ ನೀವು ಅದನ್ನು ಕರೆಯೋದಾದರೆ, ಅದರ ಮೇಲೆ ಈ ರೀತಿಯ ಬರ್ಬರವಾಗಿ ಮಕ್ಕಳನ್ನು ಕೊಚ್ಚಿ ಹಾಕಿರ್ತಕ್ಕಂಥದ್ದು, ಮಹಿಳೆಯರನ್ನು ಅಂದರೆ ಗ್ರೆನೇಡ್ಗಳನ್ನು ಮನೆ ಮೇಲೆ ಎಸಿತಕ್ಕಂಥ. ನೋಡಿ, ಯಾವುದೇ ಒಬ್ಬ ಸೈನಿಕ, ಈಗ ಪ್ಯಾಲೆಸ್ತೈನ್ ಹಮಾಸ್ ಇರಲಿ, ಫತಾ ಇರಲಿ, ಹಿಜ್ಬುಲ್ಲಾ ಇರಲಿ, ಇಸ್ರೇಲ್ ಮೇಲೆ ನೀವು ದಾಳಿಯನ್ನು ನಡೆಸ್ತಕ್ಕಂಥದ್ದು, ಇಸ್ರೇಲ್ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದರೆ ಯುದ್ಧದಲ್ಲಿ ಅರ್ಥ ಇದೆ. ಆದರೆ ಯಾವುದೇ ಅಂದರೆ ನಿಮ್ಮ ಇತಿಹಾಸದಲ್ಲೂ ತೆಗೆದು ನೋಡಿ, ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ದೇ ಅವಾಯ್ಡ್. ಆದರೆ ಅಕ್ಟೋಬರ್ 7ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾಕೆ ಭೀಕರ ಅಂತಂದರೆ, ನೇರವಾಗಿ ಕುಟುಂಬಗಳ ಮೇಲೆ ಹತ್ಯೆ ನಡೆಸ್ತಕ್ಕಂಥದ್ದು, ರೇಪ್ ಮಾಡ್ತಕ್ಕಂಥದ್ದು, ಅವರನ್ನು ಮಹಿಳೆಯರನ್ನು ಹೋಗಿ ಮಹಿಳೆಯರನ್ನು ಒತ್ತೆಯಾಳನ್ನಾಗಿ ಇಟ್ಕೊಳ್ತಕ್ಕಂಥದ್ರಲ್ಲಿ ಯಾವ ಶೂರತೆ ಇದೆ? ಮಕ್ಕಳನ್ನು ಕೊಚ್ಚಿ ಕೊಲ್ಲೋದ್ರಲ್ಲಿ ಅದರಲ್ಲಿ ಯಾವ ಶೂರತೆ ಇದೆ? ಯಾವ ನಿಮ್ಮ ಸ್ವತಂತ್ರ ಹೋರಾಟ ಅದರಲ್ಲಿದೆ? ನನಗಂತೂ ಗೊತ್ತಾಗಲಿಲ್ಲ. ಹಮಾಸ್ ಹ್ಯಾಸ್ ಡನ್ ಬಿಗ್ ಸೆಟ್ ಬ್ಯಾಕ್ ಟು ದ ಕಾಸ್ ಆಫ್ ಪ್ಯಾಲೆಸ್ತೈನ್. ಈ ರೀತಿಯ ಘಟನೆಗಳ ಕಾರಣ. ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋ ಸಮಯ. ದಸರಾ ಸಂದರ್ಭದಲ್ಲಿ ನಾವು ಒಂದಷ್ಟೇ ಹೇಳೋದಕ್ಕೆ ಸಾಧ್ಯ, ಸದಾ ದುಷ್ಟತೆ ಮೇಲೆ ಜಯ ಆಗಲಿ ಅನ್ನೋದಷ್ಟೇ ನಾವು ಕೇಳ್ಕೊಳ್ಳೋದಕ್ಕೆ ಸಾಧ್ಯ. ಧನ್ಯವಾದ ಪ್ರಶಾಂತ್. ಧನ್ಯವಾದ ಭವನ. ಎಲ್ರಿಗೂ ಮತ್ತೊಮ್ಮೆ ದಸರಾ ಮತ್ತು ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್, ಒಳ್ಳೆಯದಾಗಲಿ. ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.